ಹಲೋ ಹಾಯ್ ನಮಸ್ಕಾರ. ನಮ್ಮ ಎಂಗಳ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀಕಾಂತ್ ಬೇಕಲಿಯಸ್. ನಾನಿವತ್ತು ಭಾಳ ವಿಶೇಷವಾದಂಥ ಮಾಹಿತಿ ಜೊತೆಗೆ ನಮ್ಮ ಮನೆಯ ಜೇನು ಪೆಟ್ಟಿಗೆ ನೋಡಿ, ಈಗಾಗಲೇ ಇಲ್ಲಿ ನೋಡಿ ಇದು ಕಣಜದ ಹುಳ ಇಲ್ಲಿ ಬಂದಿದೆ. ಜೊತೆಗೆ ನಮ್ಮ ಜೇನುನೊಣಗಳು ಅಟ್ಯಾಕ್ ಮಾಡ್ತಾ ಇದೆ. ಇದು ಒಂದು ನೋಡಿ, ಈಗಾಗಲೇ ಒಂದನ್ನು ಕೊಂದು ಹಾಕಿದೆ ನಾನಿಲ್ಲಿ, ನೀವು ಗಮನಿಸಿರ್ಬೋದು. ಇಲ್ಲಿ ಕೊಂದು ಹಾಕಿದ ಇದನ್ನು ಇರುವೆಗಳು ಕೊಂಡೋಗ್ತಾ ಇದೆ. ಇಲ್ಲಿ ನೋಡಿ, ಇದನ್ನು ಕಣಜದ ಹುಳ ಬಂದು ನಮ್ಮ ಜೇನನ್ನು ಕೊಂಡೋಗ್ತಿತ್ತು. ಇಲ್ಲಿ ಇದೆ ನನ್ನ ಕೈಯಲ್ಲಿ, ಇದೆ ನೋಡ್ಬೋದು ನೋಡಿ. ಆಲ್ರೆಡಿ ಇದನ್ನು ಕೊಂದು ಹಾಕಿದ್ದೇನೆ. ಒಂದು ಹಿಡಿಸುಡಿಯ ಮೂಲಕ ಇದನ್ನು ತಗೊಂಡು ಕೊಂದು ಹಾಕಿದ್ದೇನೆ. ಇದು ಕೆಳಗೆ ಬಿದ್ದ ಕೂಡಲೇ, ಕೊಂದು ಹಾಕಿದ ಕೂಡಲೇ ಇರುವೆಗಳನ್ನು ಕೊಂಡೋಗ್ತದೆ. ಅದು ಬಿಡಿ. ಈಗ ನಮ್ಮ ಸಮಸ್ಯೆ ಈಗ ಏನಂತ ಹೇಳಿದರೆ, ಮತ್ತೊಂದು ಸಮಸ್ಯೆ ಸ್ಟಾರ್ಟ್ ಆಗಿದೆ. ಈಗ ಏನಂತ ಹೇಳಿದರೆ, ಗೇಟ್ ಯಾಕೆ ತೊಗೊಂಡು ಬಂದೆ ಅಂತ ಹೇಳಿದರೆ, ಕಣಜದ ಹುಳ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಂದು ISI ಮಾದರಿಯ ಚಿಕ್ಕ ಪೆಟ್ಟಿಗೆ, ಹಾಗಾಗಿ ಒಳಗೆ ಹೋಗ್ಲಿಕ್ಕೆ ಗ್ಯಾಪಲ್ಲಿ ಖಂಡಿತ ಅವಕಾಶ ಇಲ್ಲ. ಅದನ್ನು ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದರೆ, ನಮ್ಮ ಜೇನಲ್ಲಿ ನಿಮ್ಗೆ ಗೊತ್ತಿದೆ, ಮಿಶ್ರಿ ಜೇನು, ಕೋಲು ಜೇನು ಹಾಗೂ ತುಡವೆ ಜೇನು, ಅದರಲ್ಲಿ ಹೆಜ್ಜೆಯನ್ನು ದಾಳಿ ಶುರು ಮಾಡಿದೆ. ಯಾಕೆಂದರೆ ಕಣಜದ ಹುಳಿನ ಜೊತೆಗೆ ಹೆಜ್ಜೆಯನ್ನು ಕೂಡ ಏನು ಮಾಡ್ತದೆ, ದಾಳಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡೋಣ ಹೆಜ್ಜೆಯನ್ನು ಹೇಗೆ ಅಟ್ಯಾಕ್ ಮಾಡ್ತದೆ ಅಂತ. ನೋಡಿ, ಇಲ್ಲಿ ಕಣಜದ ಹುಳ ಜೊತೆಗೆ ಹೆಜ್ಜೆಯನ್ನು ಕೂಡ ದಾಳಿ ಮಾಡ್ತಾ ಇದೆ. ನೋಡಿ, ಹೆಜ್ಜೆಯನ್ನು ನುಗ್ಗಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ನೋಡಿ, ಇಲ್ಲಿ ಹೊರಗಡೆ ಎಲ್ಲ ಇದರ ಹೆಜ್ಜೆಯನ್ನು ಇದಿದೆ. ಹಾಗಾಗಿ ನೋಡಿ ಇದರಲ್ಲಿ ಗಮನಿಸಿರ್ಬೋದು ನೀವು. ನೋಡಿ, ಹೆಜ್ಜೆಯನ್ನು ಇಲ್ಲಿ ಬಂದು ಕೂತಿದೆ. ನಾನು ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದರೆ, ಗೇಟಲ್ಲಿ ಸುಮಾರು ಬಗೆಯ ಗೇಟ್ಗಳನ್ನು ನಾವು ನೋಡ್ಬೋದು. ಅಂದರೆ ಸುಮಾರು ಬಗೆಯ ಅಂದರೆ ಗೇಟ್ ಹೀಗೆ ಇರ್ತದೆ. ಈ ಗೇಟ್ನಲ್ಲಿ ವೆರೈಟಿ ಅಂದರೆ, ಈಗ ನಮ್ಮ ಇದರಲ್ಲಿ ಕಬ್ಬಿಣದ ಗೇಟ್ ಸಿಗ್ತದೆ, ಇನ್ನೊಂದು ಕಬ್ಬಿಣ ಸರಿಗೆ ಗೇಟ್ ಸಿಗ್ತದೆ, ಜೊತೆಗೆ ನಮ್ಮ ಇದು ಇದೆ, ಯಾವುದು ಪ್ಲಾಸ್ಟಿಕ್ ಗೇಟ್ಗಳು ಕೂಡ ಈಗ ಕಾಣ್ಬೋದು. ನಾನೇನು ಮಾಡಿದ್ದೇನೆ ಅಂತೇಳಿದರೆ, ಈಗ ಇದನ್ನೇ ಯಾಕೆ ಇದನ್ನು ಚಾಯ್ಸ್ ಮಾಡಿದ್ದೇನೆ ಅಂತೇಳಿದರೆ, ನನ್ನಲ್ಲಿ ಅದು ಇಲ್ಲ. ಹಾಗಾಗಿ ಇಲ್ಲ ಇದ್ದರೆ ಕಬ್ಬಿಣದ ಸರಿಗೆ ಗೇಟ್ ಇದ್ದು ಅದು ಬೆಸ್ಟ್. ಇಲ್ಲದ್ರಲ್ಲಿ ಪರಾಗ ಹೋಗಿ ಜೇನು ಕೊಂಡು ಹೋಗುವಾಗ ಅದು ಪರಾಗ ಬಾಕಿ ಆಗ್ತದೆ. ಈಗ ಸದ್ಯ ಮಟ್ಟಿಗೆ ನಮ್ಮ ಇದೆಯಲ್ವ, ಯಾವುದು ನಮ್ಮ ದೊಡ್ಡದಾಗಿರ್ತಕ್ಕಂಥ ಜೇನು, ದೊಡ್ಡ ಮರದಲ್ಲಿ ಕಟ್ತಕ್ಕಂಥ ಜೇನಿದೆಯಲ್ವ, ಅದುವೇ ಆ ಜೇನು ನಮ್ಮ ಬಿಲ್ಡಿಂಗಲ್ಲಿ ಬಂದು ಕೂತ್ಕೊಳ್ತಕ್ಕಂಥ ಜೇನು. ಆ ಜೇನಿನ ಕಾಟ ಈಗ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ಅದು ತುಪ್ಪ ಹುಡುಕ್ಲಿಕ್ಕೋಸ್ಕರ ಬಂದಿದೆ. ಸದ್ಯದ ಮಟ್ಟಿಗೆ ನಿವಾರಿಸಲಿಕ್ಕೋಸ್ಕರ ಈ ಗೇಟನ್ನು ಇಟ್ಟಿದೆ. ಇದು ಬೀಳ್ತದೆ. ಈಗ ಸ್ವಲ್ಪ ಮಣ್ಣಿನ ಇದು ಅಥವಾ ಮೊಳೆಯನ್ನು ಅಥವಾ ಆಣಿಯನ್ನು ಹೊಡೆದು ಅದನ್ನೀಗ ಪರಿಹಾರ ಮಾಡಬೇಕು. ಈ ನಮ್ಮ ಕಣಜದ ಹುಳಿಗೆ ಭಾಳ ಒಳ್ಳೆಯ ಟೆಕ್ನಾಲಜಿ ಇದೆ. ನಮ್ಮಲ್ಲಿ ಒಂದು ಪ್ಲಾಸ್ಟಿಕ್ ಮುಚ್ಚಳವನ್ನು ಮಾಡಿ, ಅದು ನೆಕ್ಸ್ಟಿನ ವೀಡಿಯೋದಲ್ಲಿ ನಮಗೆ ಆಗ್ತದೆ ನೋಡಿ. ಈಗಾಗಲೇ ನೋಡಿ ಅದು ಹುಡುಕ್ತಾ ಇದೆ. ಯಾಕೆಂದರೆ ಜೇನುತುಪ್ಪ ನಮಗೆ ಫೀಡಿಂಗ್ ಕೊಟ್ಟ ಕಾರಣ ಇದು ಶತ್ರುವಿನ ಹಾಗೆ ನಮ್ಮಲ್ಲಿ ಕೆಲಸ ಮಾಡ್ತದೆ. ನೋಡಿ ಎಷ್ಟು ಹೊರಗಡೆ ಬರ್ತಾ ಇದೆ ಅಂತೇಳಿ. ಸೊ ಇದೊಂದು ಸಣ್ಣ ಮಾಹಿತಿ ನಿಮಗೋಸ್ಕರ ಹಾಕಿದ್ದಾನೆ. ಇಂಥ ಒಂದು ಸಮಸ್ಯೆ ಬಂದಾಗ ನಾವು ಗೇಟ್ ಇಟ್ಟಿದ್ದನ್ನು ಪರಿಹಾರ ಮಾಡ್ಬೋದು ಅಂತ ಹೇಳ್ತಾ, ಈ ವಿಡಿಯೋ ನೋಡಿದಂಥ ನಿಮಗೆಲ್ಲರೂ ಕೂಡ ತುಂಬ ಧನ್ಯವಾದಗಳು. ನಮಸ್ಕಾರ.